ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯ ನನ್ನ ಬಂಧುಗಳೇ, ದೇವ ಜನರೇ, ಎಲ್ಲ ನನ್ನ ಕ್ರೈಸ್ತ ಬಾಂಧವರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆ. ವಿಶೇಷವಾಗಿ ನಾನು ಎಷ್ಟೋ ಫಂಕ್ಷನ್ಗಳಿಗೆ ಹೋಗಿದ್ದೇನೆ. ಆ ಫಂಕ್ಷನಲ್ಲಿ ದೇವರು ನನ್ನನ್ನು ಸನ್ಮಾನಿಸಿದ್ದಾರೆ, ಘನಪಡಿಸಿದ್ದಾರೆ. ನಾವು ಮಾಡಬೇಕಂತ ಸೇವೆಗಳು ಕರ್ನಾಟಕ ಮತ್ತು ಭಾರತ ದೇಶ ಮತ್ತು ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ನಮ್ಮ ಸೇವೆ ದೇವರಿಗೆ ಮೆಚ್ಚುಗೆ ಆಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಎಷ್ಟೋ ಕಡೆ ಹೋದಾಗ ನಮಗೆ ಸನ್ಮಾನ ಮಾಡ್ತಾರೆ. ಈ ಸನ್ಮಾನ, ಮಹಿಮೆ, ಘನತೆ, ಗೌರವ ಎಲ್ಲ ದೇವರಿಗೆ ಸಲ್ಲಬೇಕು. ಆತನೊಬ್ಬನಿಗೆ ಮಹಿಮೆ. ಇದು ಟ್ರೈಬಲ್ ಜನಾಂಗ. ಅಕ್ಕಿಪಿಕ್ಕಿ ಹೇಳಬೇಕು ಅಂದರೆ ಜನಾಂಗ ಹೇಳಬೇಕು. ಕೆಂಗೇರಿನಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚಲ್ಲಿ ನಮಗೆ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದರು. ಅಲ್ಲಿ ಪಾಸ್ಟರ್ ರಾಜೇಶ್ ಅಂಥೇಳಿ ಸೇವೆ ಮಾಡ್ತಿದ್ದಾರೆ. ನಮ್ಮನ್ನು ಅಲ್ಲಿ ಕರೆಸ್ಕೊಂಡು ಆ ಒಂದು ಫಂಕ್ಷನ್ನಲ್ಲಿ ಹೇಳಬೇಕು ಅಂದರೆ ನಮಗೆ ಸನ್ಮಾನ ಮಾಡಿದರು. ಸನ್ಮಾನ ಮಾಡಿದ ನಂತರವಾಗಿ ನಾವು ಕೂಡ ದೇವರ ಪ್ರೀತಿಯನ್ನು ಅಲ್ಲಿ ಹಂಚ್ಕೊಂಡು, ಬೈಬಲಲ್ಲಿದೆ, ಒಬ್ಬರಿಗೊಬ್ಬರು ಘನಪಡಿಸಿರಿ, ಒಬ್ಬರಿಗೊಬ್ಬರು ಪ್ರೀತಿಸಿರಿ ಎಂಬುದಾಗಿ. ನಾವು ಒಬ್ಬರಿಗೊಬ್ಬರು ಘನಪಡಿಸುವುದರಿಂದ, ಪ್ರೀತಿಸುವುದರಿಂದ ಕ್ರಿಸ್ತನ ಪ್ರೀತಿಯನ್ನು ನಾವು ತೋರುತ್ತೇವೆ. ಅದರಿಂದ ಕರ್ತನಿಗೆ ಸ್ತೋತ್ರ. ನಾವು ಈ ದಿನದಲ್ಲಿ ನೋಡ್ತಿದ್ದೇವೆ, ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಸ್ಟರ್ ರೆಬೆಕಾ ಅವರು ಬಂದಿದ್ದರು. ಅವ್ರಿಗೂ ಸನ್ಮಾನ ಮಾಡ್ತಿದ್ದಾರೆ. ನಂತರವಾಗಿ ಹೇಳಬೇಕು ಅಂದರೆ ನನಗೂ ಕೂಡ ಅಲ್ಲಿ ಸನ್ಮಾನ ಮಾಡಿದ್ರು. ದೇವರಿಗೆ ಮಹಿಮೆ ಆಗಲಿ. ನಾವು ಹೇಳಬೇಕು ಅಂದರೆ ಹಸ್ಬೆಂಡ್ ವೈಫ್ ಆಗಿ ಅಲ್ಲಿ ಹೋಗಿದ್ದು. ದೇವರು ನಮಗೆ ಅಲ್ಲಿ ಸನ್ಮಾನ ಮಾಡಿದ್ರು. ನಮ್ಮ ಜೊತೆಯಲ್ಲಿ ಇನ್ನೊಂದು ಸೇವಕರು ಕೂಡ ಅಲ್ಲಿ ಬಂದಿದ್ದರು. ಅವ್ರಿಗೂ ಕೂಡ ಅಲ್ಲಿ ಸನ್ಮಾನ ಮಾಡಿದ್ರು. ಹೀಗೆ ಸನ್ಮಾನ ಮಾಡೋದ್ರಿಂದ ದೇವರಿಗೆ ಮಹಿಮೆ. ದೇವರು ಮಾಡಿದ ಉಪಕಾರಕ್ಕೆ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕೀರ್ತನೆ ಬರೆದ ಪತ್ರಿಕೆ 103 ಅದರಲ್ಲಿ 1-2 ವಾಕ್ಯವನ್ನು ಓದಿಕೊಳ್ಳುವುದಾದರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಕೀರ್ತನೆ 103 ಬರೆಯಲ್ಪಟ್ಟಿದೆ. ದೇವರು ನಮ್ಮ ಕುಟುಂಬದಲ್ಲಿ, ನಮ್ಮ ಬಾಳಿನಲ್ಲಿ ಮಾಡಿದ ಉಪಕಾರವನ್ನು ನಾವು ಮರೀಲೇಬಾರದು. ಯಾಕಂದರೆ ಆತನ ಉಪಕಾರ ನಮ್ಮ ಬಾಳಿನಲ್ಲಿ ಒಂದೊಂದು ದಿನವೂ ಎಣಿಸಲಾಗದಂಥ ಅದ್ಭುತಗಳು, ಅತಿಶಯಗಳಾಗಿದೆ. ಅದರಿಂದ ಪ್ರಿಯ ಬಂಧುಗಳೇ, ನಾವೆಲ್ಲರೂ ಕೂಡ ಕರ್ತನಲ್ಲಿ ಯಾವಾಗಲೂ ಸಂತೋಷಿಸೋಣ, ಸಂತೋಷ ಪಡೋಣ, ಸಂತೋಷವಾಗಿ ದೇವರ ನಾಮವನ್ನು ಘನಪಡಿಸೋಣ. ಹೀಗೆ ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿದ್ದು ದೇವರನ್ನು ಘನಪಡಿಸಬೇಕು. ಬೈಬಲಲ್ಲಿ ಕೀರ್ತನೆ 133 ಅದರಲ್ಲಿ ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು, ರಮ್ಯವಾದುದು ಅಂಥೇಳಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಸಹೋದರರೆಲ್ಲ ಸೇರಿಕೊಂಡು ಒಟ್ಟಾಗಿ ದೇವರ ನಾಮವನ್ನು ಏನು ಮಾಡಬೇಕು? ಮಹಿಮೆ ಪಡಿಸಬೇಕು, ಘನಪಡಿಸಬೇಕು. ಅದು ದೇವರಿಗೆ ಮೆಚ್ಚುಗೆಯಾದ ಒಂದು ಕಾರ್ಯ. ಆಮೇನ್. ಅದರಿಂದ ಪ್ರಿಯ ಬಂಧುಗಳೇ, ಈ ಒಂದು ಹೇಳಬೇಕು ಅಂದರೆ ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂದರೆ ನಮ್ಮನ್ನು ಇನ್ವೈಟ್ ಮಾಡಿದಂಥ ಆ ಒಂದು ಕುಟುಂಬವನ್ನು ದೇವರ ಆಶೀರ್ವದಿಸಲಿ. ಮತ್ತು ನಮಗೆ ಆಂಧ್ರ, ತಮಿಳುನಾಡು, ಒರಿಸ್ಸಾ, ಗುಜರಾತಿ, ಡೆಲ್ಲಿ, ಪಂಜಾಬು, ರಾಜಸ್ಥಾನ, ಈ ರೀತಿ ಹೇಳಬೇಕು ಅಂದರೆ ಭಾರತದ ಅನೇಕ ಕಡೆ ನಮ್ಮನ್ನು ಇದೇ ರೀತಿಯಾಗಿ ಫಂಕ್ಷನ್ಗಳಲ್ಲಿ ನಮ್ಮನ್ನು ಸಂದೇಶಕ್ಕಾಗಿ ಕರೀತಾರೆ. ಸಭೆಯಲ್ಲಿ ಸಂದೇಶಕ್ಕಾಗಿ ಹೋಗ್ತೇವೆ ಮತ್ತು ಅನೇಕ ಸುವಾರ್ತೆಗಾಗಿ, ಹಳ್ಳಿ ಸುವಾರ್ತೆಗಾಗಿ ಹೋಗ್ತೇವೆ. ನಾನಾ ವಿಧದಲ್ಲಿ ನಾವು ಸುವಾರ್ತೆ ಸೇವೆಯನ್ನು ಮಾಡ್ತಿದ್ದೇವೆ. ಅನೇಕ ಸಭೆಗಳಲ್ಲಿ ಕೂಡ ಸಂದೇಶವನ್ನು ಕೊಟ್ಟಿದ್ದೇವೆ. ದೇವರು ಓದು ಬರಹ ಇಳಿದಿರಕ್ಕಂಥ ನನ್ನನ್ನು ಆರಿಸ್ಕೊಂಡು ಈ ರೀತಿಯಾಗಿ ವರಗಳನ್ನು, ಒಳ್ಳೆಯ ಜ್ಞಾನವನ್ನು, ಸೇವೆಯನ್ನು ಕೊಟ್ಟು ನಮ್ಮನ್ನು ಉಪಯೋಗಿಸ್ಕೊಳ್ಳೋದು ಮಾತ್ರವಲ್ಲದೆ ಈ ರೀತಿ ಸನ್ಮಾನವನ್ನು ಕೂಡ ನಮಗೆ ದೇವರು ಕೊಡುವುದರಿಂದ ಎಲ್ಲ ಮಹಿಮೆ ದೇವರಿಗೆ ಸಲ್ಲಲಿ ಎಂಬುದಾಗಿ ಹೇಳುತ್ತಾ, ಪ್ರಿಯ ಬಂಧುಗಳೇ, ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ಕೊತ ನಿಮ್ಮೆಲ್ಲರಿಗೂ ನಾನು ಕೂಡ ವಂದಿಸುತ್ತೇನೆ. ಹೇಳಬೇಕು, ಒಬ್ರಿಗೊಬ್ರು ಘನಪಡಿಸಿರಿ, ಪ್ರೀತಿಸಿರಿ, ದೇವರ ಪ್ರೀತಿಯನ್ನು ಹಂಚಿಕೊಳ್ಳಿರಿ. ದೇವರಿಗೆ ಎಲ್ಲ ಮಹಿಮೆ, ಘನತೆ ಉಂಟಾಗಬೇಕಾಗುತ್ತದೆ. ಆಮೇಲೆ ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಇದೆಲ್ಲ ನೆನಪಿಗಾಗಿ ನಮಗೆ ಹೇಳಬೇಕು ಅಂದರೆ ನೆನಪಿಗಾಗಿ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಿದ್ದೇವೆ.
ನಾವು ಇನ್ನೂ ಕೂಡ ಕ್ರಿಸ್ತನ ನಾಮವನ್ನು ಮಹಿಮೆಪಡಿಸುವಂತೆ ಅನೇಕ ಉಜ್ಜೀವನ ಕೂಟಗಳು, ಅನೇಕ ಬಿಡುಗಡೆ ಕೂಟಗಳು ಮತ್ತು ಹೇಳಬೇಕು ಅಂದರೆ ದೇವರ ರಾಜ್ಯವನ್ನು ಕಟ್ಟುವಕ್ಕಂಥ ಕಾರ್ಯಗಳನ್ನು ನಾವು ಮಾಡೋಣ. ಮಾಡಿ ದೇವರ ನಾಮವನ್ನು ಘನಪಡಿಸೋಣ. ಯೇಸು ಬೇಗನೆ ಬರುವ ದೇವರಾಗಿದ್ದಾರೆ. ಪ್ರಕಟಣೆ ಪುಸ್ತಕದಲ್ಲಿ ಈಗೋ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಅವರು ಬೇಗನೆ ಬರುವುದರಿಂದ ನಾವು ಆತನ ಬರೋಣ ದಿನಕ್ಕಾಗಿ ನಮ್ಮ ಕುಟುಂಬಗಳನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ಮತ್ತು ನಮ್ಮ ಸಭೆಯನ್ನು ಕೂಡ ನಾವೇನು ಮಾಡೋಣ, ಸಿದ್ಧ ಮಾಡಿಕೊಳ್ಳೋಣ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಕೂಡ ನಮ್ಮ ನಡವಳಿಕೆಯಲ್ಲಿ ಎಲ್ಲದರಲ್ಲೂ ಕೂಡ ಪರಿಶುದ್ಧವಾಗಿ ಇರೋಣ, ಪರಿಶುದ್ಧವನ್ನು ಕಾಪಾಡಿಕೊಳ್ಳೋಣ, ದೇವರಿಗೆ ಭಯಭಕ್ತಿಯಾಗಿ ನಡೆದುಕೊಳ್ಳೋಣ. ಯಾಕಂದರೆ ದೇವರಿಗೆ ಭಯಭಕ್ತಿಯಾಗಿ ನಡೆದುಕೊಳ್ಳುವುದರಿಂದ ಆತನ ನಾಮ ಏನಾಗುತ್ತೆ, ಮಹಿಮೆ ಆಗುತ್ತೆ. ಆತನ ಆಜ್ಞೆಗಳನ್ನು ಕೈಗೊಳ್ಳೋಣ. ಕರ್ತನಿಗೆ ಸ್ತೋತ್ರ. ಆತನ ಆಜ್ಞೆಗಳಂತೆ ನಡೆದುಕೊಳ್ಳುವುದಾದರೆ ಖಂಡಿತವಾಗಲೂ ಕೂಡ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಬೈಬಲಲ್ಲಿ ಕೀರ್ತನೆ 1ನೇ ಅಧ್ಯಾಯ, ದುಷ್ಟರ ಆಲೋಚನೆ ನಡೆಯದೆ ಪಾಪಿಗಳ ಮಾರ್ಗದಲ್ಲಿ ಕೂತುಕೊಳ್ಳದೆ ಕುಚೋದ್ಯಗಾರರ ಜೊತೆಯಲ್ಲಿ ಸೇರದೆ ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲು ಇರುಳು ಜ್ಞಾನಿಸುವ ಮನುಷ್ಯನು ಭಾಗ್ಯವಂತನು, ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಹಗಲಿರುಳು ದೇವರ ವಾಕ್ಯವನ್ನು ಓದಿ ಜ್ಞಾನಿಸಿ ಹೇಳಬೇಕು, ಆತನ ಚಿತ್ತದಂತೆ ನಡೆದುಕೊಳ್ಳುವುದಾದರೆ ಆತನಿಗೆ ಮಹಿಮೆ ಆಗುತ್ತೆ. ನಾವು ಹೆಸರು ಕ್ರೈಸ್ತರಾಗಿ ಇರದೆ ನಿಜವಾದ ಕ್ರೈಸ್ತರಾಗಿರೋಣ. ಕ್ರಿಸ್ತನು ನಮ್ಮೊಳಗಡೆ ವಾಸ ಮಾಡುವುದರಿಂದ ನಾವು ಕ್ರೈಸ್ತರಾಗಿರುತ್ತೇವೆ. ಕ್ರಿಸ್ತನನ್ನು ನಾವು ಪ್ರಕಟಿಸುವುದರಿಂದ ಆತನ ನಾಮ ಮಹಿಮೆ ಆಗುತ್ತೆ. ಎಷ್ಟೋ ಜನ ಕ್ರಿಸ್ತನನ್ನು ಪ್ರಕಟಿಸದೆ ಅವರ ಸ್ವಂತ ಬುದ್ಧಿ, ಅವರ ಸ್ವಇಚ್ಛೆಗಳನ್ನು ಪ್ರಕಟಿಸ್ತಾರೆ. ಹಾಗಲ್ಲದೆ ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿತನಾಗಿದ್ದಾನೆ ಎಂಬ ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನನ್ನು ನಾವು ಪ್ರಕಟಿಸೋಣ. ಖಂಡಿತವಾಗಿ ಕೂಡ ಯೇಸು ಕ್ರಿಸ್ತನ ಹೇಳಬೇಕು ಅಂದರೆ ಒಂದು ಮಾದರಿ ಜೀವಿತವನ್ನು ನಾವು ಬಾಳುವುದಾದರೆ, ಅದನ್ನು ಕೈಗೊಂಡು ನಡೆಯುವುದಾದರೆ ನಮ್ಮ ಮುಖಾಂತರ, ನಮ್ಮ ಕುಟುಂಬ ಮುಖಾಂತರವಾಗಿ ದೇವರ ನಾಮ ಮಹಿಮೆ ಆಗುತ್ತೆ. ಹಾಲೆಲೂಯ. ಎಲ್ಲರ ಬಾಯಿ ತೆರೆದೇಳೋಣ, ಹಾಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಗಾಡ್ ಬ್ಲೆಸ್ ಯು. ಈಗ ಹೇಳಬೇಕು ಅಂದರೆ ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಒಂದು ಸಾಂಗನ್ನು ಹೇಳಬೇಕು ಅಂದರೆ ನಾನು ಹಾಡಲಿದ್ದೇನೆ. ಈ ಸಾಂಗ್ ನಂತರವಾಗಿ ದೇವರ ಆಲೋಚನೆಯನ್ನು ಕೊಟ್ಟು ಈ ಒಂದು ಭಾಗವನ್ನು ನಾವು ಮುಗಿಸಲಿದ್ದೇವೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನಾವು ಒಬ್ಬರಿಗೊಬ್ಬರು ದೇವರನ್ನು ಘನಪಡಿಸ್ಕೊಂಡು ದೇವರ ನಾಮವನ್ನು ಘನಪಡಿಸೋಣ. ಗಾಡ್ ಬ್ಲೆಸ್ ಯು.